ಅಲ್ಲ ನೋಡ ರಜಕಯ್ಯ, ಅವ್ರ ಗಂಡಂಗೆ ಮಾತ್ರ ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಕಟ್ಟವಳೆ. ನನ್ನ ಗಂಡಗೆ ಆಪ್ರೇಷನ್ ಮಾಡೋಕೆ ಇನ್ನೂ ದುಡ್ಡೇ ಕಟ್ಟಿಲ್ಲ. ಯಾಕೆ ಹೊರಗೆ ಬರ ಗಂಗಕ್ಕಯ್ಯ, ಹೊರಕ್ಕೆ ಬಾ, ಯಾಕೆ ಹೊರಕ್ಕೆ ಬಾ ಅಂತ ಕರಿತಾ ಇದ್ದಾಳೆ. ಅದು ಯಾಕೆ ಕರಿತಾ ಇದ್ದಾಳೆ ಏನಕ್ಕ ಗೊತ್ತಿಲ್ಲ. ಅಲ್ಲ ಕಟ್ಬೇಕಾ, ಕಟ್ಟಿ ನಮ್ಮ ಅಯ್ಯಪ್ಪಂದು ಆಪ್ರೇಷನ್ ಮಾಡಿಸ್ಬೇಕಾ. ರಾತ್ರಿ ಹೊತ್ನ ಕರ್ಕೊಂಡು ಹೋದಾಳು ಇವಳು. ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಗೊತ್ತಿಲ್ವೇ ಇವಳಿಗೆ. ಅಯ್ಯಪ್ಪ ನೋಡಿದ್ರೆ ನೋವು ನೋವು ಅಂತ ಇದ್ದಾನಲ್ಲ. ಏನೋ ಆಗಿದ್ರೆ ಏನು ಪಾಡಮ್ಮ. ಅಲ್ಲಿ ಇನ್ನೆಂತ ಇತಿಹಾಸ ಹೇಳಿ ಮಸ್ತಾಗಿ ತಮ್ಮನ ಮದುವೆ ಮಾಡೋದಕ್ಕಿಂತ ಮುಂದಾಗೆ ತಾಟದ ದುಡ್ಡು ಅದು ಇದು ಮಸ್ತ ಕುಡಿಕೊಂಡಿದ್ಲು ಕಣೆಗಂಗಮ್ಮ. ಅದನ್ನೇನೆ ಗರ್ವಾಗೆ ಇಕ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಇತಿಹಾಸ ಬಿದ್ದು ರಾತ್ರಿ ಹೊತ್ನ ಕಾಯಿ ಕೇಳ್ಸಕ್ಕೆ ಹೋಗಿ ಅವಳೆ ಅದು ಮರ ಬಿದ್ದು ಉಳ್ಕೊಂಡು ಯಪ್ಪ. ಏನನ್ನಾಗಿದ್ರೆ ಏನು ಪಾಡಮ್ಮ ತಾಯಿ. ಅಮ್ಮ ನಮಗೆ ಕೂಲಿ ಮಾಡ್ಕೊಂಡು ತಿಂಬರ್ಗೆ ಅಂತದ್ದು ಮಾಡೇಳು. ನಾವು ಹೆಂಗ ಕೂಲಿ ಮಾಡ್ಕೊಂಡಿರ್ತಿದ್ವಿ ನಾನು ನನ್ನ ಗಂಡ. ಇವಾಗ ನೋಡಿ ನಮ್ಮ ಅಯ್ಯಪ್ಪನ ನಾವು ಸಾಕ್ರಿ ಮಾಡಬೇಕು. ಇವಾಗ ನಾನು ಅಯ್ಯಪ್ಪನ ಸಾಗಣೆ ಒತ್ತಾಕಬೇಕು ಮತ್ತೆ. ಏಳು ಸಾಕ್ರಿ ಇರುತ್ತೆ. ಇವಾಗ ಒಂದು ಎರಡು ವಾರಕ್ಕೆ ಹೋಗಿರೋದೆಲ್ಲ ಒಂದು 2 ದಿನ ಓಡಾಡೋ ತಕ್ಕ ನೀನೇ ತೆಗ್ದಾಕ್ಬೇಕಾಗುತ್ತೆ. ಓಟ್ ಸಾಕ್ರಿ ನಿನ್ನ ಕೂಲಿ ಎಲ್ಲ ಓತು. ಸುಮ್ಕಿರು. ಈಗ ನೀನು ಹತ್ತಿಕ್ಕಕ್ಕೆ ಹೋಗ್ಬಿಡ ಆಸ್ಪತ್ರೆಗೆಲ್ಲ. ಅವಳೆ ಇಕ್ಲು ಬಾರ ಗಂಗಕ್ಕಯ್ಯ ಬಾಯಿಲೆ ಬಂದೆ ತಡಿ. ಯಾಕೆ ಬಾರಕ ಅಂತ ಇದ್ದಾಳೆ. ಇವಾಗ ಅಯ್ಯಪ್ಪ ನಮ್ಮ ಅಯ್ಯಪ್ಪ ಓಟ್ ನಾವು ತಿಂತಾ ಇದ್ದಾನೆ. ಗಂಡನ ಮಾತ್ರ ಆಪ್ರೇಷನ್ ಮಾಡಿಸ್ಬಿಟ್ಲು ದುಡ್ಡು ಕಟ್ಟಿ. ಇನ್ನು ನಮ್ಮ ಅಯ್ಯಪ್ಪನ ದುಡ್ಡು ಕಟ್ಟೇ ಇಲ್ಲ. ಯಾಕೆ ಕೇಳ್ತೀನಿ, ನನ್ನ ಗಂಡನ ದುಡ್ಡು ಕಟ್ಟಿ ಆಪ್ರೇಷನ್ ಮಾಡಿಸೆ ತಾಯಿ ಅಂತ. ಏನು ಆಟ ಆಡ್ತಾಳೆ ಮಸ್ತ ದುಡ್ಡು ಇಕ್ಕೊಂಡವಳೆ. ಅಯ್ಯೋ ಓಟ ಅವೆಲ್ಲ ಲಕ್ಷಗಟ್ಲೆ ಬಾಂಡ್ ಮಾಡಿಸಿಕ್ಕೇಳಂತೆ. ದುಡ್ಡು ಮಸ್ತಾಗೈದಾವಂತೆ ಗಂಗಮ್ಮ. ಸುಮ್ಕೆ ಇಕ್ಕಲಿ ಅವಳೆಲ್ಲ. ₹1 ತೋರಿಸ್ಬೇಡ ನೀನು ತೆಗಿಲ್ಲಮ್ಮ, ನಾವು ಕೂಲಿ ಮಾಡ್ಕೊಂಡು ತಿಂಬಾರು ಅಂತ. ಯಾಕೆ ಆಪ್ರೇಷನ್ಗೆ ರಾಮಣ್ಣನ ಆಪ್ರೇಷನ್ ಮಾಡಿಸ್ಬೇಕಲ್ಲ, ದುಡ್ಡು ಕೊಡು. ಅಲ್ಲಿ ಕಟ್ಟಿರೇನೆ ಆಪ್ರೇಷನ್ ಮಾಡೋದು. ಏನಿರೋದ ನಾನು ಕೇಳ್ತಾ ಇದ್ದೀನಿ. ನೀನು ದುಡ್ಡ ಅಲ್ಲ, ನೀನು ತಾನೇ ಕರ್ಕೊಂಡು ಹೋದವಳು. ಅಲ್ಲ ನೀನು ಕರ್ಕೊಂಡೋಗಿ ಮರ ಹತ್ಸಿ ಕೆಡವಿ ಇವತ್ತು ನನ್ನ ದುಡ್ಡು ಕೊಡು ಅಂದರೆ ಅಮ್ಮ ನಾವು ಕೂಲಿ ಮಾಡ್ಕೊಂಡು ತಿಂಬಾರು. ನಾವು ಲಕ್ಷಗಟ್ಟಲೆ ದುಡ್ಡ ಎಲ್ಲಿ ತಗೊಂಬಂದು ಕೊಡಲಿ. ಅಲ್ಲ ನೀನು ಕರ್ಕೊಂಡೋಗಿ ಇವತ್ತು ನಮ್ಮ ಅಯ್ಯಪ್ಪನ ಕೆಡವಿ ದುಡ್ಡು ಕೊಡು ಅಂತಂದರೆ ನಾನು ಎಲ್ಲಿಂದ ತಗೊಂಬಂದು ಕೊಡಲಿ. ಅಯ್ಯೋ ನಾವು ಇವತ್ತು ಕಷ್ಟ ಆಗದೀವಮ್ಮ. ನಾನು ನೋಡಲ್ವೇ ಇವಾಗ ನನ್ನ ತಮ್ಮನ ಹೆಂಡತಿ ಬಂದು ಎಲ್ಲ ಇದು ಮಾಡಿದ್ರು. ನಮ್ದು ಯಾತೈತಿ ಇವಾಗ? ಯಾತು ಇಲ್ಲ. ಬಾಡಿಗೆ ಮನೆಯಾಗ ಇದ್ದೀವಿ. ನಮ್ಮದು ಇವಾಗ ಸ್ವಂತ ಮನೇನೂ ಇಲ್ಲ, ವಾಲಿಲ್ಲ, ಮನೆ ಇಲ್ಲ, ಯಾತು ಇಲ್ಲಮ್ಮ. ಎಲ್ಲ ಕಳ್ಕೊಂಡಿದ್ದೀವಿ. ನಾನು ಇವಾಗ ಎಲ್ಲಿ ತಮ್ಮನ್ ಕೊಡ್ಲಿ ಹೇಳು? ಅದಮ್ಮ ಅಲ್ಲ ನೀನೇ ಕರ್ಕೊಂಡು ಹೋಗಿದ್ಯಾ ಅಂದಮೇಲೆ ಇವಾಗ ನೀನೇ ಕೊಡಬೇಕಾಗುತ್ತೆ ಕಣೆ. ಈಗ ಕೊಡಲಿಲ್ಲ ಅಂದರೆ ಹೆಂಗೆ ಹೇಳು? ನೀನೇ ಕೊಡ್ಬೇಕಣೆ. ನಾನು ಕೊಡ್ಬೇಕೆ? ಓಯಮ್ಮ, ನಾನು ನನ್ನ ಗಂಡನ ದುಡ್ಡು ಕೊಟ್ಟಕ್ಕೇನೆ ಅವ್ರ ಇಸ್ಕೊಂಡು ಬಡ್ಡಿಗೆ ತಗೊಬಂದಿದ್ದೀನಿ. ಯಾರು ತಗೋಣ? ₹2 ₹3 ₹4 ಬಡ್ಡಿ ಅಂದರು. ಆದರೂ ಆಗಲಿ ಅಂತ ಹೇಳಿ ₹2 ಬಡ್ಡಿ ಹಂಗೆ ಯಾರನ್ನ ಕೊಡ್ತಾರೇನೋ ಅಂತ ಹುಡುಕ್ತೆ. ಯಾರು ಕೊಡಲ್ಲ ಅಂದರು. ಅದಕ್ಕೆ ₹3 ಬಡ್ಡಿ ಹಂಗೆ ತಗೊಂಬಂದಿದ್ದೀನಿ. ಗೊತ್ತೇ? ₹3 ಬಡ್ಡಿ ಹಂಗೆ ಇಸ್ಕೊಂಬಂದಿದ್ದೀನಿ. ಗೊತ್ತಿಲ್ಲಮ್ಮ, ನನಗೇನೋ ದುಡ್ಡಿನ ಬಗ್ಗೆ ಗೊತ್ತಿಲ್ಲ. ಏನು ನೀನೇ ಕರ್ಕೊಂಡು ಹೋಗಿರೋಳು ನೀನು, ಆಸ್ಪತ್ರೆಗೆ ತೋರ್ಸೋಳು ನೀನು ಅಷ್ಟೇ. ನಮ್ಮ ₹1 ದುಡ್ಡಿಲ್ಲ. ನಾವೆಲ್ಲಿಂದ ತಗೊಂಬಂದು ಕೊಡಲಿ? ನಾವೆಲ್ಲಿಂದ ತಗೊಂಬಂದು ಕೊಡೋಕ್ಕಾಗಲ್ಲಮ್ಮ. ಅಮ್ಮ ಹಿಂಗಂದ್ರೆ ಹೆಂಗೆ ತಾಯಿ? ನಾನು ಏನು ಮಾಡ್ಬೇಕು ನೀನು ಹಿಂಗಂದ್ರೆ? ನಾನು ಮಾಡ್ಕೊಳಮ್ಮ, ನನಗೆ ಗೊತ್ತಿಲ್ಲ. ಆಸ್ಪತ್ರೆ ಜವಾಬ್ದಾರಿ ಎಲ್ಲ ನೀನೇನೆ. ನಮ್ಮ ಅಯ್ಯಪ್ಪನ ತೋರಿಸ್ಕೊಂಡು ಕರ್ಕೊಂಬಂದು ಅಡ್ಮಿಟ್ ಮಾಡ್ದಾಳೆ ನೀನೇನೆ. ಕರ್ಕೊಂಬರೋದು ನಿನ್ನ ಜವಾಬ್ದಾರಿಯ. ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮನ್ನ ದುಡ್ಡು ಕೇಳಿದ್ರೆ ನಾವೆಲ್ಲಿಂದ ತಗೊಂಬಂದು ಕೊಡಲಿ ದುಡ್ಡು? ನಮ್ಮ ₹1 ದುಡ್ಡಿಲ್ಲ. ಒಳ್ಳೆ ಸವಾಸ ಆಯ್ತಲ್ಲಪ್ಪ. ಇವಾಗ ನಾನು ಕಾಯಿ ಕಳಿಸಿ ಇವಾಗ ಎಂಥ ಕೆಲಸ ಮಾಡ್ಕೊಳಂಗಾತು. ಎಲ್ಲ ಒಂದು 20-30 ಸಾವಿರ, ಒಂದು 50 ಸಾವಿರ ದುಡ್ಡಿಗೆ 5 ಲಕ್ಷ ದುಡ್ಡು ಕಳ್ಕೊಳಂಗಾಗುತ್ತಲ್ಲಪ್ಪ ಇವತ್ತು. ಮಾಡೋಣ, ಇಕ್ಲೇಬೇಕಾಗುತ್ತೆ. ಇವತ್ತು ನಾವು ಕರ್ಕೊಂಡು ಹೋಗಿದ್ದೀವಿ ಅಂದರೆ ನಾವು ಇವತ್ತು ದುಡ್ಡು ಇಕ್ಲೇಬೇಕಾಗುತ್ತೆ. ಪುಚ್ಚು, ಇವತ್ತು ನಿಮ್ಮಮ್ಮ ಬರಲ್ವಾ ಮನೆಗೆ? ಇಲ್ಲ ಶ್ರೀಧರ್, ಇವತ್ತು ಬರಲ್ಲ. ನನಗೆ ನಮ್ಮಮ್ಮ ಬರೋದಿಲ್ಲದೆ ಒಂಥರ ಖುಷಿ. ಇವತ್ತು ನಿನ್ನ ಜೊತೆ ಆರಾಮ ಮಾತಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅಪ್ಪನಿಗೆ ಆಪ್ರೇಷನ್ ಮಾಡ್ಸೋಕೆ ಕರ್ಕೊಂಡೋಗೈತೆ. ನಮ್ಮ ಅಪ್ಪ ಬಿದ್ದುಬಿಟ್ಟು ಕಾಲು ಮುರಿಕೆ ಬಿಟ್ಟೈತೆ. ಇನ್ನೂ ಒಂದು ವಾರ 15 ದಿವಸ ನಮ್ಮಮ್ಮ ಹಾಸ್ಪಿಟ್ಲಿಂದ ಮನೆಗೆ ಬರೋದೇ ಇಲ್ಲ. ಇನ್ನು 15 ದಿವಸ ಫುಲ್ಲು ನಾನು ಒಬ್ಬಳೇ ಮನೆಗೆ ಆರಾಮಾಗಿ ಇದ್ಬಿಡ್ತೀನಿ. ಅಮ್ಮ ಭಾಗಂಟಿ ಮನೆಗೆ ಹೋಗು, ಅಲ್ಲೇ ಇದ್ಬಿಡು ಅಂತ ಹೇಳ್ತು. ನಾನು ಅಲ್ಲಿಗೆ ಯಾಕೆ ಹೋಗ್ಲಿ? ಇಲ್ಲಿ ಆರಾಮಾಗಿ ಇದ್ಬಿಡ್ತೀನಿ. ನೀನು ನನ್ನ ಜೊತೆ ಇದ್ಬಿಡ್ತೀಯಲ್ಲ ಶ್ರೀಧರ್, ಅದಕ್ಕೆ ಆರಾಮಾಗಿ ಇದ್ಬಿಡ್ಬೋದು. ನನಗೇನು ಭಯ ಇಲ್ಲ. ಒಳ್ಳೆ ಕೆಲಸ ಆಯಿತು ಬಿಡು ಪುಚ್ಚು. ಹೆಂಗೋನೋ ನೀನು ತುಂಬ ಹೆದರ್ಕಂತ ಇದ್ದೆ. ನಿಮ್ಮ ಅಮ್ಮನಿಗೆ ಈ ರೀತಿ ಆಯ್ತಲ್ಲಪ್ಪ ಅಂತ ತುಂಬ ಹೆದರ್ತಾ ಇದ್ದೆ. ಇವಾಗೇನು ಭಯ ಇಲ್ಲಲ್ಲ? ಆರಾಮಾಗಿದ್ಯಾ? ನಾನೇನು ಅಕ್ಕ
ಅಕ್ಕಪಕ್ಕದವ್ರಿಗೆ ಯಾರಿಗೂ ಕೇರ್ ಮಾಡಲ್ಲ, ಯಾರು ಏನಾದರೂ ಇದು ಮಾಡ್ಕೊಂಡ್ಲಿ. ಯಾರು ಏನಾದರೂ ತಲೆ ಕೆಡಿಸ್ಕೊಂಬಲ್ಲ. ಇವಾಗ ನಿಮ್ಮ ಮಾಮನು ಮತ್ತು ನಿಮ್ಮ ಮಾಮನ ಹೆಂಡ್ತಿ ಆ ನೀಲಿನೂ ಮತ್ತು ನಿಮ್ಮ ಮಾಮ ನೋಡ್ತಾ ಇದ್ರು. ನೋಡಪ್ಪ ಪೆದ್ರಂಗ ಅಂದ್ರು ಹಿಂಗೆ ಮದುವೆ ಆಗ್ಬಿಡ್ತು ನಿಮ್ಮ ಮಾಮಂದು. ನನ್ನಂತ ಮದುವೆ ಆಗಿಲ್ಲ ಅಂತ ನಾನು ಪಶ್ಚಾತ್ತಾಪ ಪಡ್ತಾವನಿ. ಹೋಗಿ ಅಯ್ಯೋ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಎಲ್ಲಿ ನಿನಗೆ ಪೆದ್ರಂಗಂಗೂ ನಿನಗೂ ಮದುವೆ ಮಾಡಿಸ್ಬಿಡ್ತಾರೋ ಎಲ್ಲರೂ ಹಂಗಂತಿದ್ರ. ನಾನು ನಿಮ್ಮ ಅಮ್ಮ ಆಸ್ತಿಗೋಸ್ಕರನ ಎಲ್ಲಿ ಮದುವೆ ಮಾಡಿಸುತ್ತೋ ಪೆದ್ರಂಗಿಗೆ ಅನ್ಕೊಂತಿದ್ದೆ. ಪುಚ್ಚು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಹಿಂಗಿದ್ದಾಳೆ, ಇವಳನ್ನ ತಗೊಂಡೋಗಿ ಅಂಥವ್ನಿಗೆ ಮದುವೆ ಮಾಡ್ಬಿಡ್ತಾರಲ್ಲ ಪೆದ್ರಂಗನ್ಗೆ ಅಂತೇಳಿ ನಾನಂತೂ ತುಂಬ ಯೋಚನೆ ಮಾಡ್ತಿದ್ದೆ. ಒಳಗೋಗೋಣ, ಒಳಗೆ ಕೂತ್ಕೊಂಡು ಮಾತಾಡೋಣ ಆರಾಮಾಗಿ. ಯಾವುದೇ ರೀತಿ ನಮ್ಗೆ ಏನೂ ಭಯ ಇಲ್ಲ, ಆರಾಮ ಮಾತಾಡ್ಕೊಂಡು ಇದ್ಬಿಡ್ಬೋದು. ಬಾ 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 ಆರಾಮ್. ತುಂಬ ಚೆನ್ನಾಗಿದೆ. ಇನ್ನು ಹಿಡಿಯೋರಿಲ್ಲ. ಇನ್ನು 15 ದಿವಸ ಫ್ರೀಡಮ್. ನನಗಂತೂ ಖುಷಿನೋ ಖುಷಿ. ನೋಡ್ದೇನಿಲ್ಲ ಸ್ಮಕ್ಕ, ರಾಜಿ ಮಗಳನ್ನ ನನ್ನ ಮಗನ ಜೊತೆಗೆ ಶ್ರೀಧರನ್ ಜೊತೆಗೆ ನೋಡಿದೆ ಹೆಂಗೆ ಮಾತಾಡ್ಕೇನೆ ಹೆಂಗೈದಾಳೆ ಅಂತ. ದಿನ ಬತ್ತನ್ ಕಣೆ ಇವಾಗಂತೂ ಲಸ್ಮಕ್ಕ ಮಂತಕ್ಕೆ ತಾನೆ. ಅವ್ರ ಅಮ್ಮ ಬೇರೆ ಇಲ್ಲ, ಅವಳ ಆಸ್ಪತ್ರೆ ಬೇರೆ ಹೋಗ್ಯಾಳ. ಅವ್ರ ಅಮ್ಮ ಯಾರಪ್ಪ ಇಬ್ರು ಇಲ್ಲ, ಬಿಟ್ಟೋಗ್ಬಿಟ್ಟವ್ರೆ. ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ ಅನ್ನಂಗೆ ಅವಳು ಆಡ್ತಾಳೆ. ಅವಳೇನಿಲ್ಲ. ಅವಳಿಗೆ ಇವಾಗಂತೂ ಹಿಡ್ದು ಬಿಟ್ಟಂಗಾಗ್ಬಿಟ್ಟೈತಿ. ಫ್ರೀಡಮ್ ಕೊಟ್ಟಂಗಾಗ್ಬಿಟ್ಟೈತಿ. ರಾಧಿ ಬಂದು ಬಾಣಂತನ ಮಾಡದೆ. ಅಯ್ಯೋ ದೇವ್ರೆ. ನೋಡ್ಬೋದು, ಹೇಳಕ್ಕಾಗಲ್ಲ. ಆಟುಳ್ಳಿ ಅಂತ ಯಪ್ಪ ಒಂದು ಈಟು ಹೆದ್ರಿಕೆ ಮಾಡಲ್ಲ ಸ್ಮಕ್ಕ. ಅಯ್ಯೋ ಜಕಯ್ಯ, ಪಿಳ್ಳೆ ಅವ್ರ ಅಮ್ಮಗಿನ ಆತಾತ. ಇವಾಗ ನೋಡಿರಿ ಅವ್ರ ಅಪ್ಪ ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಇದ್ದಾನೆ. ಅವ್ರ ಅಮ್ಮನೂ ಅವ್ರ ಅಪ್ಪಯ್ಯ ಯಾರು ಇಲ್ಲ ಮನೆಯಾಗಿನ್ನ. ಕೇಳಾರ ಯಾರು ಇದ್ದಾರೆ ಇವಾಗ? ಅವ್ರ ಮಾಮನು ಹೇಳಂಗಿಲ್ಲ ಕೇಳಂಗಿಲ್ಲ. ಯಾರು ಹೇಳ್ತಾರೆ? ಅವಳು ಭಾಗ್ಯ ಒಂದಿಟ್ಟು ಮಾತಾಡಿಸ್ತಾಳೆ. ಆ ಭಾಗ್ಯ ಹೇಳಿರೆ ಕೇಳ್ತಾಳೆ ಅವಳು. ಅವಳು ಯಾರ ಮಾತು ಕೇಳಲ್ಲ, ಅವಳು ಎಂತಾಳು. ಅಬ್ಬಬ್ಬಬ್ಬ ಬೋಲರೆ ಪಿಳ್ಳೆ ಅದು. ಏಂಟಿ ಲಕ್ಷ್ಮಂಟಿ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣೆ ಗಿರ್ಜಾ, ಅಲ್ಲೋಡೆ ಅವಳು ರಾಧಿ ಮಗಳು ಪುಚ್ಚಿ ಇವಾಗ ಶ್ರೀಧರನ್ ಜೊತೆಗೆ ಮಾತಾಡ್ತೈತಿ. ಶ್ರೀಧರನ್ ಜೊತೆಗೆ ಮಾತಾಡ್ಕೊಂಡು ಅವ್ನು ಒಳಕ್ಕೆ ಹೋದ. 2-3 ದಿನ ಅವ್ರ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾಳ. ಅವ್ರ ಅಪ್ಪ ಇನ್ನ ಕಾಲು ಮುರಿದೈತೆ ಅಂತ ಆಪ್ರೇಷನ್ ಬೇರೆ ಮಾಡಿಸ್ಯಾರಂತೆ. ಇನ್ನೊಂದು ವಾರ 15 ದಿನ ಬರಲ್ಲ ಆಸ್ಪತ್ರೆಗಳಿಂದ. ಅಲ್ಲೇ ತಕ್ಕನ ಆಡಿದ್ದೆ ಆಟ ಅಮ್ಮಂಗೆ ಆಡ್ತೈತೆ ಕಣೆ. ಅದ್ರ ಕೆಮ್ಮಲ್ಲ ಹೊರಗೆ ಮಾತಾಡುತ್ತಲ್ಲ ಅವನ ಜೊತೆ ನಿಂತ್ಕೊಂಡು. ಅಯ್ಯಪ್ಪ ಅವ್ರ ಅಮ್ಮ ನ್ಯಾಯವರ್ಗನ ಒಂಜಾಳ ಕಣಿ ಗಿರ್ಜಮ್ಮ. ಇವಳೇನೆ ಯಾರು ಒಂಜಾಲ ಇವಳೆ. ಈ ಪಿಳ್ಳೆನೆ ಒಬ್ಬೊಬ್ಬೊಬ್ಬ ಅದು ಇಲ್ಲೋಡು ಹೋಲ್ಕಿಸ್ಕೊಂಡು ಊರು ತುಂಬಾನ ಅಂತ ಹುಡುಗುಡ್ತಾಗೆಲ್ಲ ಹೋಲ್ಕಿಸ್ಕೊಂಡು ಮಾತಾಡುತ್ತೆ. ಅಯ್ಯಪ್ಪ ಬೋಲ್ ಒಳ್ಳೇದಲ್ಲ. ಮಗಳಿಗೆ ಭಯನೂ ಇಕ್ಕಿಲ್ಲ. ತಗ ಆಡ್ಲಿ ಅವಳಿಗೆ ಗೊತ್ತಾಗುತ್ತಾ ರಾಧಿ ಬಂದಲ್ಲ ಒಂದು. ಅಯ್ಯೋ ಅವ್ನು ಬರೀ ಬಿಲ್ಡಪ್ ಅಷ್ಟೇ. ದುಡ್ಡಿಲ್ಲ ಕಾಸಿಲ್ಲ ಯಾತಿಲ್ಲ. ನಾನು ಹಂಗೆ ನಾನು ರೋಡಿ ಶ್ರೀಧರ ಅಂತಾನು ಬರೀ. ಯಾತು ಇಲ್ಲ ಯಾತ್ ಬದ್ನೆಕಾಯಿ ಇಲ್ಲ ಸುಮ್ಮನೆ ಬರೀ. ಸರಿ ನೀ ಗಂಟು ಬಿದ್ದೈತ್ ಕಾಣ. ಅವು ತಿಕ್ಕಲ್ ಬಕ್ಲನಂತವು, ಇದು ತಿಕ್ಕಲ್ ಬಕ್ಲನಂತದು ಚೆನ್ನಾಕೆ ಗಂಟು ಬಿದ್ದೈತಿ. ಗಂಟಿಗೆ ಆಪ್ರೇಷನ್ ಮಾಡ್ಬೇಕಂತೆ. 2 ಕಾಲು ಆಪ್ರೇಷನ್ ಮಾಡ್ತಾರಂತೆ ಕಣೆ. ಸರಿಯಾಗಿ ಆಗುತ್ತೆ ಸುಮ್ಕಿರು. ರಾತ್ರಿ ಎಲ್ಲ ಕಾಯಿ ಕೀಳಕ್ಕೆ ಕಳಿಸಿ ಕಾಳು ತಂದ ಕಿತ್ಕೊಂಬರಕ್ಕಂತ ಕಳ್ಸವಳೆ. ಸರಿಯಾಗಿ ಆಗೈತಿ. 2 ಕಾಲು 50,000 ರೂಪಾಯಿ ದುಡ್ಡು ದುಡ್ಕೊಂಬಕ್ಕೆ ಹೋಗಿ 5 ಲಕ್ಷ ದುಡ್ಡು ಇಕ್ಕಂಗಾತು. ಇವಾಗ ರಾಮನಿಗೆ ಬೇರೆ ಇಕ್ಕಬೇಕು. ಅವನು ಬೇರೆ ಕರ್ಕೊಂಡು ಹೋಗ್ಯವ್ರಿ ಜೊತೆ ಕಾಯಿ ಕೀಳಕ್ಕಂತಾನೆ. ಇವಾಗ ಅವನಿಗೂ ದುಡ್ಡು ಇಕ್ಬೇಕಾಗುತ್ತೆ. ಅವಳೇನೆ ತಗ್ ಬಂದು ಏನೋ ದುಡ್ಡು ತಗೊಂಡು ಹೋದ್ಲಂತಮ್ಮ. ಯಾರಂಗ ಅಂದ್ರು ದುಡ್ಡ ತಗೊಂಡು ಹೋದ್ಲು. ಇಕ್ಕೊಂಡಿದ್ಲಲ್ಲ, ತಮ್ಮಗೆ ಮೋಸ ಮಾಡಿ ತಮ್ಮಗೆ ಮದುವೆ ಮಾಡ್ದಂಗೆ ತೋಟದ ದುಡ್ಡು, ಅಡಿಕೆ ತೋಟದ್ದು ತೆಂಗಿನ ತೋಟದ್ದು ಎಲ್ಲ ಬಂದಿರೋ ದುಡ್ಡು ಇಕ್ಕೊಂಡಿದ್ಲಲ್ಲ. ಇವಾಗ ಎಲ್ಲ ನುಣ್ಣು ಖಾಲಿ ಆಗುತ್ತೆ ಅಡಿ ಅಂತೇಳಿ ಎಲ್ಲರೂ ಹಂಗೆ ಮಾತಾಡ್ತಾರಂತ ಊರಾಗಿ. ಎಲ್ಲರೂ ಹಂಗೆ ಅಂತಿದ್ರು. ಮತ್ತೆ ಇನ್ನೊಂದಿನ ಅತ್ತನು ಗಂಡನ ಕಾಲ್ ತಂದ ಕಿತ್ಕೊಂಬರಪ್ಪ ಅಂತ ಕಳಿಸ್ಬಾರ್ದು. ಅವನು ಹಂಗೆ ಹೋಗ್ತಿದ್ದ. ಅವಳು ಹೇಳ್ದಂಗೆ ಕೇಳ್ತಿದ್ದ ಅವನು. ಅವನಿಗೂ ಸರಿಯಾಗಿ ಆಗೈತಿ. ಇವಾಗ ನೋಡ್ತಾಳೆ ತಾಳಿ. ಈಗ ಸರಿಯಾಗಿ ನೋಡ್ಕೊಂತಾಳೆ. ಏನಿಲ್ಲ, ಅವ್ನಿಗೆ ಈಗ ಗೊತ್ತಾಗುತ್ತೆ. ನಾನು ಏನು ಕೇಳ್ದಂಗೆ ನಾನು ಯಾಕನ ಕೇಳಿದ್ನು ಅಂತ ಗೊತ್ತಾಗುತ್ತೆ ಇವಾಗ. ಹಂಗೆ ಏನು ಕೇಳ್ದಂಗೆ ಕೇಳೋಣಲ್ಲ ಇವಾಗ ಅವನು ಬೋಸ್ಲಿ. ನೋಡಪ್ಪ ಇವ್ರು ಹೇಳ್ದಂಗೆ ಕೇಳಿರಿ ನಾನು ಹೆಂಗಾಗುತ್ತೆ ಅಂಬೋದು ಅವನಿಗೂ ಗೊತ್ತಾಗುತ್ತೆ. ಕಂಡರ ಸೊತ್ತಿಗೆ ಆಸೆ ಬತ್ಟ್ರೆ ಹಂಗೆ ಮತ್ತೆ ಆಗೋದು. ಅಯ್ಯೋ ಅವ್ನು ಮದುವೆ ಆಗಿರೋದಾರ್ದ ತಡ್ಕೊಂಬಕ್ಕಾಗಲ್ಲ ಕಣೆ ಅವಳಿಗೆ. ಮದುವೆ ಆಗಲಿಲ್ಲ ಅಂದ್ರೆ ಹೆಂಗ ಚೆನ್ನಾಗಿತ್ತು ನನಗೆ ಪಾಠದ ದುಡ್ಡು ಎಲ್ಲ ಸಿಗೋದು. ಏನು ಮಾಡ್ತೀವಿ ಯಾಕನ ಮದುವೆ ಆದ್ನು ಅಂತ ಬೋಲ್ ನೊಂದ್ಕೊಂತಾಳೆ. ಮಾಡಕ್ಕೆ ಹೋದ್ವಮ್ಮ ಬರಲಿಲ್ಲ. ಏನಿಲ್ಲ ಇವಾಗಂತೂ ಹೋಗಿ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಕ್ತಿಲ್ಲ ಮಂಗೆ ಆಗ್ತೈತೆ ಅಪ್ಪಿಲ್ಲಿ. ಆರಾಮ ಬಿಟ್ಟೋಗಿರೋದಕ್ಕೂ ಅದಕ್ಕೂ ಕುಣಿತಾಳೆ. ತಯ್ಯ ತಕ್ಕ ಅಂತ ಕುಣಿತಾಳೆ ಕಣಿಲ್ಲ ಸ್ಮಕ್ಕ. ನನ್ನ ಜಯಕ್ಕ ಚೆನ್ನಾಗಿ ಮಾತಾಡ್ತಾಳೆ ಕಣ. ಕುಣಿತಾಳೆ. ಈಗ ಮನೆಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವಳು ಲಂಗಳಕ್ಕ ಇವಾಗಂತೂ ಲಂಗಳಕ್ಕ ಅಂತ ಕುಣಿತಾಳೆ. ಚಂದ ಕುಣಿತಾಳೆ ಕಣೆ ಜಕಯ್ಯ. ಮೊದಲೇ ಮನೆಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆರಾಮ ಇದ್ದಿದ್ರೆ
ಹೇ ಬಾರುಡ್ಗೆ ಅಂತೇಳಿ ನಾವೆಲ್ಲ ಆಡ್ಕೊಂತೀವಂತ. ಹೇ ಬಾರುಡ್ಗೆ ಅವೆಲ್ಲ ಆಡ್ಕೊಂತಾರೆ ಅಕ್ಕಪಕ್ಕಗಳವರು ಅಂತ ಕರಿಯಾಳು. ಈಗಿದ್ದು ಹೇಳರಿಲ್ಲ ಅವಳು ಯಾರಿಗೂ ಎದ್ರಿಕೆಮಲ್ಲ, ಅಕ್ಕಪಕ್ಕಗಳು ಎದ್ರಿಕೆಮಲ್ಲ, ಯಾರಿಗೂ ಎದ್ರಿಕೆಮಲ್ಲ ಈ ಪಿಲ್ಲೆ. ಅವಳಿನ ಒಂದಿಟ್ಟು ಅಕ್ಕಪಕ್ಕಗಳವ್ರು ಏನು ಅನ್ಕೊಂತಾರೆ ಆಡ್ಕೊಂತಾರೆ ಅಂತಲ್ಲ ಆದ್ರೂ ಇದು ಮಾಡಾಳು. ಇವಳೇನಿಲ್ಲ ಹಂಗಣಕ್ಕ ಕುಣಿತಾಳೆ ಕಣಿ ಜೇಕಯ್ಯ ಉಂಟಾಣಿಲ್ಲ ಸ್ಮಕ್ಕ. ಮತ್ತೆ ಆಲೇನೆ ಅಯ್ಯೋ ನೀನು ಈರ್ತೀನಿ ಇರೋದು ಹೆಚ್ಚು. ಸರಿಯಾ ಮಾಡ್ಬೇಕಣ ಇವಳು ಅನ್ಕೊಂತಿದ್ದೆ, ಸರಿಯಾ ಮಾಡ್ತಾ ಇದ್ದಾಳ ಅವ್ರ ಅಮ್ಮಗೆ. ತಾಯಿಯಂತೆ ಮಗಳು ನೋಡಂತೆ ಸೀರೆ ಅಂತ ಗಾದೆನೇ ಇಲ್ವೇನಿಲ್ಲ ಸ್ಮಕ್ಕ. ಹಂಗೆ ತಾಯಿಯಂತೆ ಮಗಳು ತಗ. ಇವಾಗ ರಾಧಿ ಮಗಳನ್ನ ಮನೆಯ ಬಿಟ್ಟು ಹೋಗ್ಬಿಟ್ಟವಳೆ. ಇವಾಗ ಅಪ್ಪ ಅಮ್ಮ ಇಬ್ರು ಇಲ್ಲ. ಅವಳು ನಿಂಗಣ್ಣನ ಮಗ ಶ್ರೀಧರನ ಜೊತೆಗೆ ಇಲ್ಲಿ ಅವತಾರಗಳು ಆಡ್ತಾ ಇದ್ದಾಳೆ. ನಮ್ಮ ಜಯಕ್ಕ ಅದಕ್ಕೆ ನೋಡ್ಬಿಟ್ಟು ನೋಡಿಲ್ಲ ಸ್ಮಕ್ಕ, ನೋಡಿ ಅಂತೇಳಿ ತೋರಿಸಿದ್ಲು. ಅವಳೇನು ಯಾರಿಗೆ ಹೆದರಿಕೆಮಲ್ಲ, ಯಾರೇನು ಅನ್ಕೊಂತಾರೆ, ಯಾರು ನೋಡ್ತಾರೆ ಏನು ಅವಳು ತಲೆ ಕೆಡಿಸ್ಕೊಂಬಲ್ಲ. ಹಂಗೆ ಯಾರಿಗೂ ಹೆದರಿಕೆಮಲ್ಲ ಆ ಥರ ಅವಳು. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಕಥೆನ ಇನ್ನು ಯಾವ ಥರ ಮುಂದೆ ತಗೊಂಡು ಹೋಗ್ಬೋದು ಅಂತೇಳಿ ನೀವು ಮುಂದೆ ಐಡಿಯಾಸ್ ಕೊಡ್ತಾ ಹೋಗಿ ಕಮೆಂಟ್ ಮೂಲಕ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾರು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ, ಸಪೋರ್ಟ್ ಮಾಡಿರಿ ಎಲ್ಲರೂ ಹೀಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.